Hello everyone, welcome back to First PUC online classes. Dear students, in this class I am going to explain fundamental forces in nature. ಫೋರ್ಸ್ ಅಂತಂದ್ರೆ ಏನಿಲ್ಲಿ ಬಲ ಅಂತ ಹೇಳ್ತೀವಿ ನಾವು. ಬಲ ಮತ್ತು ಬಲದ ವಿಧಗಳು ಅಂತ ಹೇಳ್ತೀವಿ. Here force is a word which we have all heard about it. When you push or pull some object, you exert a force on it. If you push a body, you exert a force away from yourself. When you pull, you exert a force towards yourself. ಯಾವುದೇ ಒಂದು ವಸ್ತುವನ್ನು ತಳ್ಳುವುದಾಗಲಿ ಅಥವಾ ಎಳೆಯುವುದಾಗಲಿ ಮಾಡಿದಾಗ, ಒಂದು ವಸ್ತುವನ್ನು ತಳ್ಳಿದ್ರಿ ಅಂತಂದ್ರೆ ಅದು ನಿಮ್ಮಿಂದ ದೂರ ಹೋಗುತ್ತೆ. ಅದೇ ವಸ್ತುವನ್ನು ನೀವು ನಿಮ್ಮ ಕಡೆ ಎಳೆದ್ರಿ ಅಂತಂದ್ರೆ ಅದು ನಿಮ್ಮ ಹತ್ತಿರಕ್ಕೆ ಬರುತ್ತೆ. ಒಂದು ವಸ್ತು ನಿಮ್ಮಿಂದ ದೂರ ಆಗಬೇಕಾಗಿತ್ತು ಅಥವಾ ಅದೇ ವಸ್ತು ನಿಮ್ಮ ಹತ್ತಿರಕ್ಕೆ ಬರಬೇಕಾಗಿತ್ತು ಅಂದ್ರೆ ಏನು ಬೇಕು, ನಮಗಲ್ಲಿ ಫೋರ್ಸ್ ಬೇಕು, ರೈಟ್? Here today I am going to discuss about the fundamental forces in nature. But before going to that fundamental forces in nature, I will discuss some examples about the force. Force, it is a physical quantity which causes the motion of an object or which opposes the motion of an object or which changes the direction of motion of an object. ಫೋರ್ಸ್ ಅಂತಂದ್ರೆ ನಾವೇನಂತ ಹೇಳ್ತೀವಿ, ಇಲ್ಲಿ ಬಲ ಅಂತ ಹೇಳ್ತೀವಿ. ಫೋರ್ಸ್ ಅಂದ್ರೆ ಏನು? ಬಲ. ಬಲದಿಂದ ನಾವು ಏನು ಮಾಡ್ಬೋದು, ಯಾವುದೇ ಒಂದು ವಸ್ತುವನ್ನು, ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂತಹ ವಸ್ತುವನ್ನು ಚಲನೆಗೆ ತರಬಹುದು. ಅಥವಾ ಫೋರ್ಸ್ ಇಟ್ ಈಸ್ ಅ ಪುಷ್ ಆರ್ ಫುಲ್ ಅಪಾನ್ ಎ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ವರ್ಕ್ ಅಂದ್ರೆ ಏನು? ಕೆಲಸ. ಎಕ್ಸಾಕ್ಟ್ ಡೆಫಿನಿಷನ್ ಆಫ್ ವರ್ಕ್ ಈಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಬಲ ಮತ್ತು ಕ್ರಮಿಸಿದ ದೂರದ ಗುಣಲಬ್ಧವನ್ನು ನಾವೇನಂತ ಹೇಳ್ತೀವಿ? ಕೆಲಸ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ನೋಡ್ರಿ, ಹಿಯರ್ ವೆನ್ ಯು ಆರ್ ಅಬ್ಸರ್ವ್ ದೀಸ್ ಡೈಗ್ರಾಮ್ಸ್, ಇಲ್ಲಿ ಈ ಡೈಗ್ರಾಮ್ಗಳನ್ನ ಅಬ್ಸರ್ವ್ ಮಾಡಿರಿ. ಇಲ್ಲಿ ಫಸ್ಟ್ ಡೈಗ್ರಾಮಲ್ಲಿ ನಮಗೇನಿದೆ? ಫಸ್ಟ್ ಡೈಗ್ರಾಮಲ್ಲಿ ಒಬ್ಬ ಪರ್ಸನ್ ಕುಂತಾನು. ಇಲ್ಲಿ ಕೂತಿರ್ತಕ್ಕಂಥ ಪರ್ಸನ್ ಏನು ಮಾಡಕತ್ತಾನು? ಯಾವುದೇ ಒಂದು ಆಬ್ಜೆಕ್ಟನ್ನು ಹಿಡ್ಕೊಂಡು ಅದನ್ನು ಮೂವ್ ಮಾಡಕತ್ತಾನ. ಅದನ್ನು ಮೂವ್ ಮಾಡ್ಬೇಕಂದ್ರೆ ಏನು ಬೇಕು? ಅವಂಗ ಫೋರ್ಸ್ ಬೇಕು, ಪುಷ್ ಆರ್ ಫುಲ್ ಆಫ್ ಆ್ಯನ್ ಆಬ್ಜೆಕ್ಟ್. ಇಲ್ಲಿ ಸೆಕೆಂಡ್ ಡೈಗ್ರಾಮಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿರಿ, ಯಾವುದೋ ಒಂದು ಬಾಕ್ಸನ್ನು ಪುಷ್ ಮಾಡಕತ್ತಾನ. ಹೌದಾ? ಥರ್ಡ್ ಡೈಗ್ರಾಮಲ್ಲಿ ಅಬ್ಸರ್ವ್ ಮಾಡಿರಿ, ದಿಸ್ ಈಸ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ದ ಆಪಲ್ ಈಸ್ ಫಾಲಿಂಗ್ ಡೌನ್ ಫ್ರಮ್ ಟ್ರೀ ಟು ದ ಸರ್ಫೇಸ್ ಆಫ್ ದ ಗ್ರೌಂಡ್. ಫೋರ್ತ್ ಡೈಗ್ರಾಮಲ್ಲಿ ಅಬ್ಸರ್ವ್ ಮಾಡಿರಿ, ದಿಸ್ ಇಸ್ ದ ಫೋರ್ಸ್ ಆ್ಯಂಡ್ ಮೋಷನ್. ಹಿಯರ್ ದ ಲಾನ್ ಮೂವರ್. ಹೌದಾ? ಇಲ್ಲಿ ಒಬ್ಬ ಏನು ಮಾಡತ್ತಾನು? ಒಂದು ಲಾನ್ ಮೂವರ್ ಇದೆ, ಆ ಲಾನ್ ಮೂವರ್ನ ಪುಷ್ ಮಾಡ್ತಾನೆ. ಪುಷ್ ಮಾಡಬೇಕಾದ್ರೆ ಏನು ಬೇಕು? ಫೋರ್ಸ್ ಬೇಕು. ದ ಫೋರ್ಸ್ ವಿಚ್ ಕಾಸಸ್ ದ ಮೋಷನ್ ಆಫ್ ದ ಬಾಡಿ, which causes the motion of the body or which changes the direction of motion of the body, right? That's why the force is defined as it is a physical quantity which causes the motion of an object, which opposes the motion of an object and which changes the direction of motion of an object, or it is a push or pull of an object, then it is called force. ಬಲದಿಂದ ಯಾವುದೇ ಒಂದು ವಸ್ತುವನ್ನು ನಾವು ತಳ್ಳಬಹುದು ಅಥವಾ ಯಾವುದೇ ಒಂದು ವಸ್ತುವನ್ನು ಏನು ಮಾಡ್ಬೋದು? ಎಳಿಬಹುದು. ಅಂದಾಗ ಮಾತ್ರ ನಾವು ಅದನ್ನ ಏನಂತ ಹೇಳ್ತೀವಿ? ಬಲ ಅಂತ ಹೇಳ್ತೀವಿ. Here force can be divided into various types. Force can be divided into here in this diagram, here this person is push this box, but here this person is pull this box. This is the difference. Here force, it is nothing but push or pull upon an object. Here this is the different force due to the acceleration due to gravity. Here this apple is fall down towards the surface of the earth. Here this man is applying the certain force on this lawnmower. Here this man is try to move this object. Here this man is when he is apply the certain force on this window, then the window is open. These are the different kinds of forces. These are the different kinds of forces. But at the present stage of understanding, we know of our fundamental forces in nature, which are described into four types. First one is gravitational force. This is the first fundamental force.
ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ ನಾವು, ಗುರುತ್ವಾಕರ್ಷಣ ಬಲ. Here the gravitational force is introduced by Sir Isaac Newton. It is introduced by Sir Isaac Newton. ಅಂದ್ರೆ ಗುರುತ್ವಾಕರ್ಷಣ ಬಲ ಅಂದ್ರೆ ಏನು? ಯಾವುದೇ ಎರಡು ವಸ್ತುಗಳ ಮಧ್ಯೆ ಇರತಕ್ಕಂತಹ ಆಕರ್ಷಣಾ ಬಲವನ್ನು ನಾವೇನಂತ ಹೇಳ್ತೀವಿ? ಗುರುತ್ವಾಕರ್ಷಣೆ. ಇಟ್ ಸ್ಟೇಟ್ಸ್ ದಟ್ ಎನಿ ಟೂ ಬಾಡೀಸ್ ಇನ್ ದ ಯೂನಿವರ್ಸ್ ಈಸ್ ಕಾಲ್ಡ್ gravitation, or any two bodies attract with each other by virtue of their masses, and the force of attraction between that two bodies, here we consider, suppose if you consider the masses of the two bodies, here this is the taken as the mass m1 and this is taken as mass m2. The force of attraction between these two bodies, this is the gravitational force. Here this gravitational force is, or here the gravitational force means the force of attraction between any two bodies in the universe is called gravitation. But here the force is directly proportional to product of their masses and inversely proportional to square of distance between the two bodies. Here r is the distance between the two bodies. ಯಾವುದೇ ಎರಡು ವಸ್ತುಗಳ ಮಧ್ಯೆ ಇರತಕ್ಕಂತಹ ಆಕರ್ಷಣಾ ಬಲವನ್ನು ನಾವೇನಂತ ಹೇಳ್ತೀವಿ ಇಲ್ಲಿ? ಗ್ರಾವಿಟೇಷನ್. ಇದನ್ನ ಏನಂತ ಹೇಳ್ತೀವಿ? ಗ್ರಾವಿಟೇಷನ್. ಅಕಾರ್ಡಿಂಗ್ ಟು ದಟ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್, the force of attraction between two bodies is directly proportional to product of their mass and inversely proportional to square of distance between them. When you are combining these two equations, you get F equal to G into m1 m2 divided by r square. This is the first fundamental force. ಇದರ ಬಗ್ಗೆ ಒಂದು ಗ್ರಾವಿಟೇಷನ್ ಅಂತಕ್ಕಂಥ ಟಾಪಿಕ್ ಇದೆ, ಹೌದಾ? This is the just introduction about force. Force is a push or pull upon an object, or it is a physical quantity which causes the motion of an object, or which opposes the motion of an object, or which changes the direction of motion of an object. Then it is called force. Force can be divided into various types. But there are certain forces in our nature. The first force is gravitational force. Now we will see what is gravitational force and what are the properties of gravitational force. Here gravitational force means the force of attraction between two bodies in the universe, or the force of attraction between two objects due to their masses is called gravitational force, and it is governed by Newton's law of gravitation. Here when you are observing this diagram, this apple is fall down on the surface of the earth, or on the head of Sir Isaac Newton. ಹೌದಾ? Once when he sit in his garden, the apple is fall on his head. He just started the thinking about that phenomena, how the apple is fall towards the surface of the earth, and why the other objects or does not fall towards the surface of the earth. ನ್ಯೂಟನ್ ಒಂದು ಸಾರಿ ಒಂದು ಸೇಬು ಹಣ್ಣಿನ ಮರದ ಕೆಳಗೆ ಕುಂತಾಗ ಒಂದು ಸೇಬು ಹಣ್ಣು ನ್ಯೂಟನ್ನ ತಲೆ ಮೇಲೆ ಬೀಳುತ್ತೆ. ಅದಕ್ಕಿಂತ ಮುಂಚೆನೂ ಕೂಡ ಬೀಳ್ತಿತ್ತು, ಬಟ್ ನ್ಯೂಟನ್ ಥಿಂಕ್ ಮಾಡಿದೆ, ಯಾಕೆ ಇದು ಬೀಳತ್ತೆ ಕೆಳಗಡೆ? ಹೌದಾ? ಬೇರೆ ಬೇರೆ ಪ್ಲಾನೆಟ್ಸು, ಸ್ಟಾರ್ಸ್ ಯಾಕೆ ಕೆಳಗಡೆ ಬರೋಂಗಿಲ್ಲ? ಅದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡ್ತಾನೋ. ಅದೊಂದು ಕಾನ್ಸೆಪ್ಟೇ ಇದೆ ನೀವು ಫಸ್ಟ್ PU ಟಾಪಿಕಲ್ಲಿ. ಅವಾಗ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಫೈನಲಿ he come under the conclusion, it is the force of attraction between any two bodies in the universe. ಹೌದಾ? what are the properties of that gravitational force? ಗ್ರಾವಿಟೇಷನಲ್ ಫೋರ್ಸ್ ಇರತಕ್ಕಂತಹ ಪ್ರಾಪರ್ಟಿ ಏನು? ಹೌದಾ? ಗ್ರಾವಿಟೇಷನಲ್ ಫೋರ್ಸಿಗೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಗುರುತ್ವಾಕರ್ಷಣೆ ಬಲ. ಹೌದಾ? ಗುರುತ್ವಾಕರ್ಷಣೆ ಬಲ ಅಂದ್ರೆ ಏನು? ಬಲ ಯಾವುದಕ್ಕೆ ನೇರ ಅನುಪಾತ ಇರುತ್ತಾ? ರಾಶಿಗೆ ನೇರ ಅನುಪಾತ ಇರುತ್ತೆ. ಹೌದಾ? ಬಟ್ ಎರಡು ವಸ್ತುವಿನ ಮಧ್ಯೆ ಇರ್ತಕ್ಕಂಥ ಅಂತರಕ್ಕೆ ಏನಾಗಿರುತ್ತೆ? ಅಲ್ಲಿ ವಿಲೋಮ ಅನುಪಾತ ಇರುತ್ತೆ. ಅದರಿಂದ ನಾವು ಇಲ್ಲಿ ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ?
Here that force is the force of attraction between the two bodies is directly proportional to the masses of the two bodies and inversely proportional to square of distance between the two bodies. Then you get the equation F is equal to G into m1 m2 divided by r square, which is the expression for universal law of gravitation. This is the only introduction concept. I will explain in detail in the topic gravitation. There are certain properties are there for this gravitation. First one is it is always attractive in nature. It is always attractive in nature. ಹೌದು, ಗುರುತ್ವಾಕರ್ಷಣ ಬಲ ಆಲ್ವೇಸ್ ಅಟ್ರಾಕ್ಟಿವ್ ಇರುತ್ತೆ. ದಿಸ್ ಇಸ್ ನಾಟ್ ರಿಪಲ್ಸಿವ್. ಹೌದಾ? ಲೈಕ್ ಚಾರ್ಜಸ್ ಆರ್ ರಿಪೆಲ್ ಈಚ್ ಅದರ್. ಹೌದಾ? ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತೀವಿ ನಾವು. ಪಾಸಿಟಿವ್ ಮತ್ತು ಪಾಸಿಟಿವ್ ಚಾರ್ಜ್ ಇದ್ದಾಗ ಏನಾಗತ್ತಾ? ರಿಪೆಲ್ ಆಗತ್ತಾ. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇದ್ದಾಗ ಏನಾಗತ್ತಾ? ಅಟ್ರಾಕ್ಟ್ ಆಗತ್ತಾ. ಹೌದಾ? Like this, here the gravitational force is only attractive in nature. It is not a repulsive force, and it is a long range force because it is Newton's law of gravitation. It is also called universal law because it is applicable for both celestial and terrestrial bodies. ಭೂಮಿಯ ಮೇಲೆ ಇರ್ತಕ್ಕಂಥ ವಸ್ತುಗಳಿಗೂ ಮತ್ತು ಆಕಾಶದಲ್ಲಿ ಇರ್ತಕ್ಕಂಥ ವಸ್ತುಗಳಿಗೂ ಎಲ್ಲದಕ್ಕೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಬೋದು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್, ಇಟ್ ಈಸ್ ಎ ಲಾಂಗ್ ರೇಂಜ್ ಫೋರ್ಸ್ ಆ್ಯಂಡ್ it is the weakest basic force in the nature. It is the weakest basic force in the nature. ಅತ್ಯಂತ ವೀಕ್ ಆಗಿರ್ತಕ್ಕಂಥ ಫೋರ್ಸ್ ಯಾವುದು ನಮಗೆ? ಗ್ರಾವಿಟೇಷನಲ್ ಫೋರ್ಸ್. ಆ್ಯಂಡ್ ಇಟ್ ಈಸ್ ಅ ಯೂನಿವರ್ಸಲ್. ವೈ ಇಟ್ ಈಸ್ ಕಾಲ್ಡ್ ಯೂನಿವರ್ಸಲ್? ಬಿಕಾಸ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ಸೆಲೆಸ್ಟಿಯಲ್ ಆ್ಯಂಡ್ ಟೆರೆಸ್ಟ್ರಿಯಲ್ ಬಾಡೀಸ್. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಜಸ್ಟ್ ಇದಂದ್ರೆ ಏನು ಆ ಕಾನ್ಸೆಪ್ಟನ್ನು ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಟೈಪ್. ಫಸ್ಟ್ ಒನ್ ಈಸ್ ಗ್ರಾವಿಟೇಷನಲ್ ಫೋರ್ಸ್, ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಥರ್ಡ್ ಒನ್ ಈಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ಫೋರ್ತ್ ಒನ್ ಈಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಈ 4 ಕಾನ್ಸೆಪ್ಟ್ಗಳದಾವೆ ಇಲ್ಲಿ. ಈ 4 ಕಾನ್ಸೆಪ್ಟನ್ನು ನೀವು ಅಧ್ಯಯನ ಮಾಡಬೇಕಾಗಿತ್ತು ಅಂದ್ರೆ ಒಂದೇ ದಿನದಲ್ಲಿ ಅಧ್ಯಯನ ಮಾಡೋಕ್ಕೆ ಪಾಸಿಬಿಲಿಟಿ ಇಲ್ಲ. ಹೌದಾ? ನಿಮ್ಮ ಫಸ್ಟ್ PUCಯಲ್ಲಿ ಸಿಲೆಬಸ್ಸಲ್ಲಿ ನೀವು ಸ್ಟಡಿ ಮಾಡ್ತಕ್ಕಂಥದ್ದು ಓನ್ಲಿ ಗ್ರಾವಿಟೇಷನಲ್ ಫೋರ್ಸ್. ಸೆಕೆಂಡ್ PUCಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಫಸ್ಟ್ ಟಾಪಿಕನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಉದ್ದೇಶ ದ ಫಿಸಿಕಲ್ ವರ್ಡ್. ಯಾಕೆ ನಾವು ಅದನ್ನು ಫಸ್ಟ್ ಟಾಪಿಕ್ ಆಗಿ ಸ್ಟಡಿ ಮಾಡಕತ್ತೀವಿ ಅಂದರೆ ಫಸ್ಟ್ PUC ಫಿಸಿಕ್ಸ್ ಆ್ಯಂಡ್ ಸೆಕೆಂಡ್ PUC ಫಿಸಿಕ್ಸಲ್ಲಿ ಏನು ಕಲಿತೀವಿ ಆ ಎರಡೂ PUC ಫಿಸಿಕ್ಸಲ್ಲಿ, ಹೌದಾ, PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ 2 ವರ್ಷ ಫಿಸಿಕ್ಸ್ದು ಇಂಟ್ರೊಡಕ್ಷನ್ ಕಾನ್ಸೆಪ್ಟನ್ನು ಏನು ಮಾಡ್ಯಾರಲ್ಲಿ ಫಸ್ಟ್ ಟಾಪಿಕಲ್ಲಿ ಫಿಸಿಕಲ್ ವರ್ಡ್ ಟಾಪಿಕಲ್ಲಿ ತಂದಾರ. ಹೌದಾ? ಏನಿದು ಫಿಸಿಕ್ಸ್ ಫಸ್ಟ್ ಟಾಪಿಕ್ನ ಇಷ್ಟು ಸ್ಟೆಪ್ ಐತಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಿಸ್ ಇಸ್ ಓನ್ಲಿ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್. ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಒಳಗಡೆ ಟಾಪಿಕ್ ಅದು, ಅದನ್ನು ಸ್ಟಡಿ ಮಾಡೋಣ. ಆ್ಯಂಡ್ ದ ನೆಕ್ಸ್ಟ್ ಫೋರ್ಸ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ದ ನೆಕ್ಸ್ಟ್ ಫೋರ್ಸ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಏನು? ಯಾವುದಕ್ಕೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ? ಮ್ಯಾಗ್ನೆಟ್ ಅಂದರೆ ಏನು? ಹೌದಾ? ಮ್ಯಾಗ್ನೆಟ್ ಅಂದರೆ ಏನು? ದ ಸಬ್ಸ್ಟನ್ಸ್ ವಿಚ್ ಅಟ್ರಾಕ್ಟ್ಸ್ ದ ಮೆಟಲ್ಸ್ ಈಸ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು? ಮ್ಯಾಗ್ನೆಟ್ಸ್ ಅಂತ ಹೇಳ್ತೀವಿ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಏನು? ಡ್ಯೂ ಟು ದ ಚಾರ್ಜ್ ಪಾರ್ಟಿಕಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್. ಡ್ಯೂ ಟು ದ ಚಾರ್ಜ್ ಪಾರ್ಟಿಕಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್. Or when the current is flowing through a conductor, the magnetic field is produced around the current carrying conductor. ಇದನ್ನು ಈ ಕಾನ್ಸೆಪ್ಟನ್ನು ನೀವು SLCಯಲ್ಲಿ ಫಸ್ಟ್ ಟಾಪಿಕಲ್ಲಿ ಕಲ್ತೀರಿ ಅಂತ ಅನ್ಸುತ್ತೆ ನನಗೆ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತಕ್ಕಂಥ ಟಾಪಿಕ್ ಇತ್ತು ನಿಮಗೆ. ಹೌದಾ? ಇತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತಕ್ಕಂಥ ಟಾಪಿಕ್ಕು. ಹೌದಾ? ಆಂಪಿಯರ್ ಸರ್ಕ್ಯೂಟ್ ಲಾ, ಸೊಲೊನಾಯ್ಡ್, ಟೊರಾಯ್ಡ್, ಈ ರೀತಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ನೀವು ಸ್ಟಡಿ ಮಾಡಿರಿ, ರೈಟ್? ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ನಾವು ಯಾವುದಕ್ಕೆ ಕರಿತೀವಿ? ಸಪೋಸ್ 2 particles having charge Q1 and Q2 are at rest with respect to each other. The force between them has the magnitude. Now we will consider the 2 point charges. This is the point charge Q1 and this is point charge Q2. These 2 point charges are separated by a small distance. In the first fundamental force, the force is directly proportional to product of their mass. But here in this force, electromagnetic force, the force is directly proportional to magnitude of the 2 point charges.
and inversely proportional to square of distance between the 2 point charges. When you are combining these two equations, you get F is equal to K into Q1 Q2 divided by R square. This is the Coulomb's law equation. ಇದನ್ನ ಸೆಕೆಂಡ್ PUC ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಹಂಗಾರೆ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಎಂಬತಕ್ಕಂಥ ಕಾನ್ಸೆಪ್ಟ್ ಅಂದರೆ ಏನು, ಅದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ electromagnetic force? Force can be divided into various types, but there are 4 fundamental forces in nature. First one is gravitational force and second one is electromagnetic force. Electromagnetic force ಅಂದ್ರೆ ಏನಲ್ಲಿ the force between two charged particles is called electromagnetic force. It is a simple definition. ಹೌದಾ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ತಿಳ್ಕೊಂಡು ಸಿಂಪಲ್ ಡೆಫಿನೇಷನ್ ಬರ್ತೀನಿ ಈಗ. ಫೋರ್ಸ್ ಬಿಟ್ವೀನ್ two charged particles. The force between two charged particles is called electromagnetic force anta ಹೇಳ್ತೀವಿ ನಾವು. It is called electromagnetic force. Here electromagnetic force ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿತ್ತು ಅಂತಂದ್ರೆ what is atom? Atom ಅಂದ್ರೆ ಏನು? It is a very smallest particle. Atom is a very smallest particle. Atom contain proton, neutron and electron. Proton, neutron and electron. Electrons are revolving around the nucleus in a circular orbit. Where a proton is a positively charged particle, electron is a negatively charged particle. The force between two charged particles is called electromagnetic force ಅಂತ ಹೇಳ್ತೀವಿ ನಾವು. ಯಾವುದೇ ಎರಡು ವಸ್ತುಗಳ ಮಧ್ಯೆ, ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ಇಸ್ ದ ಚಾರ್ಜ್ Q1 and this is the charge Q2, ಇದರ ಮಧ್ಯೆ ಇರತಕ್ಕಂಥ ಫೋರ್ಸ್ ಅನ್ನು ಏನಂತ ಕರಿತೀವಿ ನಾವು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. and it is governed by Coulomb's law in electrostatics. Coulomb, the SI unit of charge is Coulomb. SI unit of charge is Coulomb. ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನು ಸ್ಟಡಿ ಮಾಡ್ತೀವಿ. ಹೌದಾ, ಇಲ್ಲೊಂದು ಡಯಾಗ್ರಾಮ್ ಅನ್ನು ನೀವು ಅಬ್ಸರ್ವ್ ಮಾಡುತ್ತೀವಿ. Here the charge particle is moving. When the charge particle is moving, the magnetic field is produced. But here it is attractive or repulsive in nature because the like charges, suppose this is taken as the positive charge and this is also taken as positive charge, then they are repel each other. Suppose if you consider this is the positive charge and this is the negative charge, then they are attract with each other. That's why it is attractive or repulsive in nature, and it is a short range forces. It is a short range ಫೋರ್ಸಸ್. ಹೌದಾ, ಇದರ ಮಧ್ಯೆ ಇರತಕ್ಕಂಥ ರೇಂಜ್ ಏನಾಗಿರ್ಬೇಕು? ನಮಗೆ ಶಾರ್ಟ್ ರೇಂಜ್ ಇರಬೇಕು. ಆ್ಯಂಡ್ ಇಟ್ ಈಸ್ ಅನ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಪೇರ್. ಒಂದೇ ಚಾರ್ಜ್ ಇದ್ದಾಗ ಇದು ಅಪ್ಲಿಕೇಬಲ್ ಆಗಂಗಿಲ್ಲ. ಹೌದಾ, ಎರಡು ಚಾರ್ಜ್ ಇರ್ಬೋದು, ಅವು ಲೈಕ್ ಚಾರ್ಜ್ ಇರ್ಬೋದು ಅಥವಾ ಅನ್ಲೈಕ್ ಚಾರ್ಜ್ ಇರ್ಬೋದು. ಲೈಕ್ ಚಾರ್ಜ್ ಆ್ಯಂಡ್ ಅನ್ಲೈಕ್ ಚಾರ್ಜ್ ಇದ್ದಾಗ ಮಾತ್ರ, ಹೌದಾ, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ದ ಫೇರ್ ಆಫ್ ಚಾರ್ಜಸ್. ದಟ್ಸ್ ವೈ ಇಟ್ ಈಸ್ ಅನ್ ಆ್ಯಕ್ಷನ್ ಆರ್ ರಿಯಾಕ್ಷನ್ ಆಫ್ ಫೇರ್ ಆ್ಯಂಡ್ ಇಟ್ ಈಸ್ ನಾಟ್ ಯೂನಿವರ್ಸಲ್. ಹೌದಾ, ಗ್ರಾವಿಟೇಷನ್ ಲಾ is called universal, but this force, this is not universal. It is different for different functions. ಹೌದಾ, ಇದರ ಬಗ್ಗೆ ನಾವು ಇನ್ ಡಿಟೇಲ್ ಆಗಿ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನು? ಇಟ್ ಈಸ್ ಎ ಫಂಡಮೆಂಟಲ್ ಫೋರ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಮೀನ್ಸ್ ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜ್ ಪಾರ್ಟಿಕಲ್. ಎರಡು ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಇರತಕ್ಕಂತಹ ಬಲವನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ force. Then third point, strong nuclear force. ನ್ಯೂಕ್ಲಿಯಸ್ ಅಂತಂದ್ರೆ ಏನು? ಫಿಸಿಕ್ಸ್ ಅಲ್ಲಿ ನಾವು ನ್ಯೂಕ್ಲಿಯಸ್ ಅಂದ್ರೆ ಏನಂತ ಹೇಳ್ತೀವಿ, ಬಯಾಲಜಿಯಲ್ಲಿ ನ್ಯೂಕ್ಲಿಯಸ್ ಅಂದ್ರೆ ಏನಂತ ಹೇಳ್ತೀವಿ. ಬಯಾಲಜಿಯಲ್ಲಿ ನ್ಯೂಕ್ಲಿಯಸ್ ಬೇರೆ, ಫಿಸಿಕ್ಸ್ ಒಳಗಡೆ ನ್ಯೂಕ್ಲಿಯಸ್ ಬೇರೆ. ಫಿಸಿಕ್ಸ್ ಅಲ್ಲಿ ನಾವು ನ್ಯೂಕ್ಲಿಯಸ್ ಅಂದ್ರೆ ಏನು ಹೇಳ್ತೀವಿ? ದ ಸೆಂಟ್ರಲ್ ಕೋರ್ ಆಫ್ ಅನ್ ಆಟಮ್ ಈಸ್ ಕಾಲ್ಡ್ ನ್ಯೂಕ್ಲಿಯಸ್. ಹೌದಾ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಎಲ್ಲಿರುತ್ತೆ? ಇನ್ಸೈಡ್ ದ ಆಟಮ್. ಆಟಮ್ ಮಾಡೋದು ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್. ದ ಸ್ಕೋಪ್ ಆಫ್ ದ ಫಿಸಿಕ್ಸ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡೀನಿ. ಇಟ್ ಎಕ್ಸ್ಪ್ಲೇನ್ ಅಟಾಮಿಕ್ ಫೆನಾಮಿನಾ ಟು ಆಸ್ಟ್ರೋನಾಮಿಕಲ್ ಫೆನಾಮಿನಾ. ಇಟ್ ಎಕ್ಸ್ಪ್ಲೇನ್ ಅಟಾಮಿಕ್ ಫೆನಾಮಿನಾ ಟು ಆಸ್ಟ್ರೋನಾಮಿಕಲ್ ಫೆನಾಮಿನಾ. ಆ್ಯಂಡ್ ದ ಆಟಮ್ ಕಂಟೈನ್ ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್. ಬಟ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್. ಬಟ್ ಹಿಯರ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಆಟಮ್ ಒಳಗಡೆ ಇರ್ತಕ್ಕಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಲ್ಲಿರ್ತವೋ ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮಧ್ಯೆನೇ ಇದು ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಎರಡೂ ಇರ್ತವಲ್ಲಿ. ಹೌದಾ, ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೇನು? ವಿತಿನ್ ದಟ್ ನ್ಯೂಕ್ಲಿಯಸ್
Each nucleon, whether a proton or neutron, is attracted by another nucleons with a gravitational force. Here this force can be calculated by using Newton's law of gravitation. It is in the order of 10 to the power of minus 38 Newton, right? And present evidence indicates that nuclear force between two protons is same as that of force between two neutrons. ಹೌದಾ? ಹಂಗಾದ್ರಲ್ಲಿ ಎಲ್ಲಿರುತ್ತೆ ಇದು? ಇದನ್ನ ನಾವು ನೋಡಕ್ಕೆ ಸಾಧ್ಯ ಐತೇನೋ? ನೋ, ಇಟ್ ಇಸ್ ಇನ್ವಿಸಿಬಲ್. ಇಟ್ಸ್ ಅನ್ ಇಮ್ಯಾಜಿನರಿ ಕಾನ್ಸೆಪ್ಟ್. ಹೌದಾ? ನ್ಯೂಕ್ಲಿಯಸ್ ಅಂದ್ರೆ ನಮಗೆ ಇಮ್ಯಾಜಿನರಿ ಐತಿ. ದ ಸೆಂಟ್ರಲ್ ಕೋರ್ ಆಫ್ ದ ಆಟಮ್ ಈಸ್ ಕಾಲ್ಡ್ ನ್ಯೂಕ್ಲಿಯಸ್ ಅಂತ ನಾವು ಹೇಳ್ತೀವಿ. ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ಈಸ್ ದ ಆಟಮ್, and atom contain proton, neutron and electron, but the electrons are revolving around the nucleus. Here the force between the proton and the neutrons, or the force which binds the nucleons within the nucleus, is called nuclear force. The force which binds the nucleons within the nucleus. ಈ ಡಯಾಗ್ರಾಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಿ. ಹೌದಾ? ಇಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿದಾವೆ. Here the certain force is there. The force which binds the protons and neutrons together. ಎರಡು ಒಳಗಡೆ ಇತ್ತು ಅಂದ್ರೆ ಇದಕ್ಕೆ ನಾವೇನಂತ ಫೋರ್ಸ್ which binds the protons and the neutrons together inside the nucleus is called nuclear force. Now we will see about what is strong nuclear force. The force between the nucleons in a nucleus. The force between nucleons in the nucleus is called strong nuclear force. ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮಧ್ಯೆ ಇರ್ತಕ್ಕಂತಹ ಬಲವನ್ನು ನಾವೇನಂತ ಹೇಳ್ತೀವಿ ಇಲ್ಲಿ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸ್ ಇನ್ ಎ ನ್ಯೂಕ್ಲಿಯಸ್. ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು? ಇಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್. ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನು? ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸ್ ಇನ್ ಎ ನ್ಯೂಕ್ಲಿಯಸ್. ದೆನ್ ಇಟ್ ಇಸ್ ಕಾಲ್ಡ್ strong nuclear force. It is also attractive in nature and it is a short range forces. Idin yak now short range force anta ಹೇಳ್ತೀವಿ? Because the size of the atom is in the order of 10 to the power of minus 10 meter. The size of the nucleus is in the order of 10 to the power of minus 15 meter. ಹೌದಾ? ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಇದು. ಇದ್ರ ಒಳಗಡೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವೆ. ಹೌದಾ? ಇಲ್ಲಿ ಇರ್ತಕ್ಕಂಥ ಫೋರ್ಸಿಗೆ ನಾವೇನಂತ ಹೇಳ್ತೀವಿ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಫೋರ್ಸ್ between the nucleons in the nucleus is called short range force. Dear students, it is a short range force and it is attractive in nature. This is only introduction concept. ಯಾರು ಕೂಡ ಹೆದರಬೇಕಾಗಿಲ್ಲ. ಇಟ್ ಈಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಹೌದಾ? ಇದನ್ನ ಡೇ ಟು ಡೇ ನೀವು ಫಿಸಿಕ್ಸಲ್ಲಿ ಕಲ್ಕೊಂತ ಹೋಗ್ತೀರಿ. ಏನು ಸರ್ ಒಂದನೇ ಚಾಪ್ಟ್ರಲ್ಲಿ ಈ ರೀತಿ ಇರ್ತಕ್ಕಂಥ ಕಾನ್ಸೆಪ್ಟನ್ನ ಹೇಳಕತ್ತಾರಂತ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಟ್ ಈಸ್ ವೆರಿ ಸಿಂಪಲ್. ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸ್ ಇನ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ strong nuclear force and it is the strongest basic force in nature. ಹೌದಾ? ನಮ್ಮ ನಿಸರ್ಗದಲ್ಲಿ ಇರ್ತಕ್ಕಂತಹ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ವೀಕೆಸ್ಟ್ ಫೋರ್ಸ್ ಯಾವುದು ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ವೀಕೆಸ್ಟ್ ಫೋರ್ಸ್ ಯಾವುದು ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ and it is an exchange force. ಇಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ಏನಾಗ್ತಾವೆ? ನಮಗೆ ಎಕ್ಸ್ಚೇಂಜ್ ಆಗ್ತಾವೆ. ಅಗೇನ್ ದಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ವೇರಿಯಸ್ ಟೈಪ್ಸ್: ಲೆಪ್ಟಾನ್ಸ್, ಬ್ಯಾರಿಯಾನ್ಸ್, ಹೆಡ್ರಾನ್ಸ್, ಮೆಸಾನ್ಸ್. ಈ ರೀತಿ ಇರ್ತಕ್ಕಂಥ ಕಾನ್ಸೆಪ್ಟನ್ನು ಡಿವೈಡ್ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಟಾಪಿಕ್ ಬಂದಾಗ ನೋಡೋಣ. ಈಗ ನಾವು ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನು? ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸ್ ಇನ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ದೆನ್ the last one, this is weak nuclear force. Nuclear force ಅಂದ್ರೆ ಏನು ಹೇಳಿದ್ವಿ ನಾವು? The force which binds the nucleons within the nucleus. Weak nuclear force ಅಂತ ಯಾಕೆ ನಾವು ಕರಿತೀವಿ? It is another type of force associated with nuclear interactions. It is also known to exist, but it is not very well understood as yet. It is called weak interaction. The range of this force is even less than that of the strong interactions and its strength is estimated to be only about 10 to the power of minus 15 as great as the other. And this weak interaction is important only for the certain types of nuclear processes. ನೀವು ಹೈಸ್ಕೂಲಲ್ಲಿ ಕಲ್ತಿರ್ಬೋದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್, ಈ ರೀತಿ ಇರ್ತಕ್ಕಂತಹ ರಿಯಾಕ್ಷನ್ಸ್ಗಳನ್ನು ಕಲ್ತಿರ್ತೀರಿ. ಹೌದಾ?
And the nuclear forces have really no place in a discussion of Newtonian mechanics. Right? It is the weakest force in the, as compared to that strong nuclear force. Here, what is weak nuclear force? There are n number of different types of definitions are there. But now we will discuss about that. Weak nuclear force. The force appears between elementary particles. ನಿಮಗೆ ಇದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿರೋದಿಲ್ಲ. ಎಲಿಮೆಂಟರಿ ಪಾರ್ಟಿಕಲ್ಸ್, ಹೌದಾ? ನಿಮಗೆ ಗೊತ್ತಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನು ಒಂದು ಆಟಮ್ ಐತಿ, ಹೌದಾ? ದಿಸ್ ಈಸ್ ಕಾಲ್ಡ್ ಆಟಮ್. ಆಟಮ್ ಅಲ್ಲಿ ಏನಿರ್ತಾವು? ಪ್ರೋಟಾನ್, ಹೌದಾ? ನ್ಯೂಟ್ರಾನ್ ಪ್ಲಸ್ ಎಲೆಕ್ಟ್ರಾನ್. ಪ್ರೋಟಾನ್, ನ್ಯೂಟ್ರಾನ್ ಪ್ಲಸ್ ಎಲೆಕ್ಟ್ರಾನ್. ನಿಮಗೆ ಗೊತ್ತಿರ್ತಕ್ಕಂಥದ್ದು ಇಷ್ಟೇ. ಆಟಮ್ ಸೈಜು ಭಾಳ ಸಣ್ಣದಿರುತ್ತೆ, ಅದರ ಒಳಗಡೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರ್ತಾವೆ. ಬಟ್ ನೀವು ಮತ್ತೆ ಇದನ್ನು ಬೇರೆ ಬೇರೆಯಾಗಿ ನಾವು ಡಿವೈಡ್ ಮಾಡ್ತೀವಿ, ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಎಲಿಮೆಂಟರಿ ಪಾರ್ಟಿಕಲ್ಸ್. ಅದನ್ನು ನಾನು ಸಿಲೆಬಸ್ ಬಂದಾಗ ಡಿಸ್ಕಸ್ ಮಾಡ್ಕೊಂತ ಹೋಗೋಣ, ಹೌದಾ? ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಮೀನ್ಸ್ ದ ಫೋರ್ಸ್ that appears between elementary particles is called weak nuclear force. ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಇಲ್ಲಿ ನೋಡ್ಬೋದು ನೀವು, ಹೌದಾ? ಅಲ್ಫಾ ಡಿಕೆ, ಬೀಟಾ ಡಿಕೆ ಅಂಡ್ ಗಾಮಾ ಡಿಕೆ, ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ನೀವು ಕಲ್ತೀರಿ ಅಂತ ತಿಳ್ಕೊಂಡಿರ್ತೀವಿ. ಇಲ್ಲ ಅಂದ್ರೆ ನಾವು PUC ಎಲ್ಲ ಸ್ಟಡಿ ಮಾಡೋಣ, ಹೌದಾ? ಇಲ್ಲಿ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಆರ್ ಸ್ಟೇಬಲ್ ನ್ಯೂಕ್ಲಿಯಸ್ ಅಂತಕ್ಕಂಥ ಕಾನ್ಸೆಪ್ಟ್ ಇರುತ್ತೆ. ಹಿಯರ್ ವೆನ್ ದ ಪ್ರೋಟಾನ್ ಈಸ್ ಕನ್ವರ್ಟೆಡ್ ಇಂಟು ನ್ಯೂಟ್ರಾನ್, ಹಿಯರ್ ದ ಪೊಸಿಟ್ರಾನ್ ಅಂಡ್ ಆಂಟಿ ನ್ಯೂಟ್ರಿನೋ ಆರ್ ಎಮಿಟೆಡ್ ಅಂತ ಹೇಳ್ತೀವಿ. That this is the proton, and the proton is converted into neutron. Proton is converted into neutron. Here the positron and antineutrinos are emitted. Antineutrinos are emitted. The force that appears between elementary particles, it is called nuclear force, or the force that appears in certain nuclear processes. Beta decay of nucleus ಅಂತ ನಾವು ಕರಿತೀವಿ. ಒಂದು ಯಾವುದೇ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇತ್ತು ಅಂದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ನಾವು ಹೇಳ್ತೀವಿ. ದ ಎಲಿಮೆಂಟ್ ವಿಚ್ ಎಮಿಟ್ಸ್ ದ ರೇಡಿಯೇಷನ್ಸ್ ಆರ್ ಕಾಲ್ಡ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಎನಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಎಮಿಟ್ಸ್ ಅಲ್ಫಾ, ಬೀಟಾ ಆ್ಯಂಡ್ ಗಾಮಾ ಪಾರ್ಟಿಕಲ್ಸ್. ಹಿಯರ್ ಬೀಟಾ ಡಿಕೆ, ಅಲ್ಫಾ ಡಿಕೆ ಎಂಬತಕ್ಕಂಥ ಪ್ರೊಸೆಸ್ ಬರ್ತಾವೆ. ಅದನ್ನು ಸಿಲೆಬಸ್ ಬಂದಾಗ ನಾವು ಡಿಸ್ಕಸ್ ಮಾಡೋಣ. ಈಗ ಇನ್ ದ್ಯಾಟ್ ಬೀಟಾ ಡಿಕೆ, ನ್ಯೂಕ್ಲಿಯಸ್ ಎಮಿಟ್ಸ್ ಆನ್ ಎಲೆಕ್ಟ್ರಾನ್ ಆ್ಯಂಡ್ ಅನ್ಚಾರ್ಜ್ ಪಾರ್ಟಿಕಲ್ ಇಸ್ ಕಾಲ್ಡ್ ನ್ಯೂಟ್ರಿನೋ. Then force between an electron and a neutrino, it is called weak nuclear force. The force between the proton and neutron, or force between the electron and neutrino, is called nuclear force. ಇಲ್ಲಿ ನ್ಯೂಟ್ರಿನೋ, ಆಂಟಿ ನ್ಯೂಟ್ರಿನೋ, ಪೊಸಿಟ್ರಾನ್, ಎಲೆಕ್ಟ್ರಾನ್ ಎಂಬತಕ್ಕಂಥ ವರ್ಡ್ಗಳನ್ನ ಹೊಸ ವರ್ಡ್ ಅದಾವಲ್ಲಿ, ಹೌದಾ? ನೀವು ಎಲೆಕ್ಟ್ರಾನ್ ಅಂದ್ರೆ ಏನಂತ ಬರೆದು ಬಿಡ್ತೀರಿ? ಇ ಅಂತ ಬರೆದು ಬಿಡ್ತೀರಿ. ಬಟ್ ಇಲ್ಲಿ ನಾವು ಅಗೇನ್ ಹಿಯರ್ ಇ ಪ್ಲಸ್ ಅಂದ್ರೆ ಏನಂತ, ದಿಸ್ ಈಸ್ ಪೊಸಿಟ್ರಾನ್. ಇ ಮೈನಸ್ ಅಂದ್ರೆ ಏನಂತ ಹೇಳ್ತೀವಿ ನಾವು, ದಿಸ್ ಈಸ್ ಎಲೆಕ್ಟ್ರಾನ್. ಜಸ್ಟ್ ಇಟ್ಸ್ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್. ಇದು ಏನಂದ್ರೆ ಅಷ್ಟೇ ತಿಳ್ಕೊಡ್ರಿ ಸಾಕೀಗ ಈ ಲೆವೆಲಲ್ಲಿ. ಆ್ಯಂಡ್ ದೇರ್ ಆರ್ ಸರ್ಟಿನ್ ಪ್ರಾಪರ್ಟೀಸ್ ಫಾರ್ ದಿಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಇಟ್ ಈಸ್ ಎ ಶಾರ್ಟ್ ರೇಂಜ್ ಫೋರ್ಸ್, ಎಸ್, ಬಿಕಾಸ್ where it is exist inside this atom, and it is weaker than the strong nuclear force and electromagnetic force, but stronger than the gravitational force. That's why the strongest force in the nature is strong nuclear force, and the weakest force in the nature is gravitational force. It is about 10 to the power of 25 times stronger than the gravitational force, and 10 to the power of 13 times weaker than the strong nuclear force. These are the properties of weak nuclear force. These are the properties of weak nuclear force. There are totally 4 fundamental forces in nature. First one is gravitational force, second one is electromagnetic force, third one is strong nuclear force, and fourth one is weak nuclear force. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಫಸ್ಟ್ ಇಯರ್ಗೆ, ಹೌದಾ? and name the weakest force in the nature and name the strongest force in the nature. Strongest force in the nature is strong nuclear force, but weakest force in the nature is gravitational force, not weak nuclear force. Remember this point. Strongest force in the nature is strong nuclear force, weakest force in the nature is gravitational force. These are the 4 fundamental forces in nature. In this class I have discussed only about the very less concept, and this is the basic concept of these fundamental forces in nature.
ಹೌದಾ? ಸಿಲೆಬಸ್ ಬಂದಾಗ ನಾವು ಇದ್ರ ಬಗ್ಗೆ ಇನ್ನು ಡಿಟೇಲ್ ಆಗಿ ಇದ್ರ ಬಗ್ಗೆ ಪ್ರತಿಯೊಂದು ಟಾಪಿಕ್ ಇದೆ, ಸರ್ಟೇನ್ ಟಾಪಿಕ್ 10 ಅವರ್ 12 ಅವರ್ ಟಾಪಿಕ್ ಇದೆ, ಅವಾಗ ಇನ್ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡೋಣ ಇದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು.